ಕೀಳು ಪವನಜ ನಿನ್ನೊಡನೆ ಬಹೆ, ಏಳು ನಡೆ ಹಿಂದುಳಿದೊಡಾಕ್ಷಣ, ಕಾಲ ಹಿಡಿದಪ್ಪಳಿಸುವೆನು ಕೇಳೆನ್ನ ಭಾಷಿತವಾ. ಪಾಲಿಸೆನು ತಾನೆಂದು ನರಮೃಗ ಕಾಲವಿಡಿಯಲ್ ಕೈದಿ ಬರುತ್ತೀರೆ, ಬಾಲದಲ್ಲಿ ಕೀರ್ತಿರ್ದ ರೋಮವನೊಂದ ಹಾಯ್ಕಿದನು. ಅವನಿಪತಿ ಕೇಳಾ ಕಪೀಂದ್ರನ ಹವಣನಂತಿಂತೆಂದು ವರ್ಣಿಸಲ್ ಯವಗೆ ತೀರದು. ರೋಮವೀಶ್ವರ ಮೂರ್ತಿ ತಾನಾಗಿ ಭುವನದಲ್ಲಿ ಸ್ವಯಂಭು ತಾನುದ್ಭವಿಸೆ, ಪುರುಷಾಮೃಗವು ಕಂಡ ಭವನನರ್ಚಿಸುತ್ತಿರಲು ಗಮಿಸಿದನೊಂದು ಯೋಜನವೋ. ಇತ್ತ ಕೇಳೀಶ್ವರನರ್ಚಿಸಿ ಭಕ್ತಿಯಿಂದ ಸಮೀರ ಜನನರ ಅರಸುತ್ತಲೀಕ್ಷಿಸಿ ಭರದಿ ಹೋದೊಡೆಯಾತ ನಿರ್ದೆಡೆಗೆ. ಮತ್ತೆ ಮುಂದಕ್ಕೆ ನಡೆದು ಆಗಲೇ ಮುತ್ತಿ ಬರೆ ಮತ್ತೊಂದು ರೋಮವನೆತ್ತಿ ಬಿಸುಡಲು ಶಂಭು ನೆಲೆಸಿದನಾತನ್ ಇದಿರಿನಲಿ. ಕಂಡು ಪುರುಷಾಮೃಗ ಶರೀರವ ದಿಂಡುಗೆಡಹಿತು, ಜಯ ತ್ರಿಪುರಹರ ರುಂಡಮಾಲಾಧರನೆ, ಜಯ ತ್ರೈಲೋಕ್ಯ ಮುನಿವಂದ್ಯ. ಖಂಡ ಶಶಿ ಮೌಳಿ ಪ್ರಭಾಕರ ಚಂಡ ತೇಜೋ ಭಾನು, ತಿಮಿರದ ಗಂಡ ಜಯ ಜಯ ಜಯತು ಜಯ ಎಂದೆನುತ ಬೀಳ್ಕೊಂಡು. ಭೀಮ, ನಿನ್ನೊಡನೆ ಬರುತ್ತೇನೆ. ನೀನು ಹಿಂದೆ ಬಿದ್ದರೆ ನಿನ್ನ ಕಾಲನ್ನು ಹಿಡಿದು ನೆಲಕ್ಕಪ್ಪಳಿಸುತ್ತೇನೆ. ನಿನ್ನನ್ನು ಉಳಿಸುವುದಿಲ್ಲ ಎಂದು ಹೇಳುತ್ತಾ ಪುರುಷಾಮೃಗವು ಭೀಮನ ಕಾಲನ್ನು ಹಿಡಿಯಲು ಬಂದಿತು. ಭೀಮನು ಹನುಮಂತನು ಕೊಟ್ಟಿದ್ದ ಒಂದು ರೋಮವನ್ನು ನೆಲಕ್ಕೆ ಹಾಕಿದನು. ಹನುಮಂತನ ಮಹಿಮೆಯು ಹಾಗೆ ಹೀಗೆ ಎಂದು ಹೇಳಲು ಸಾಧ್ಯವಿಲ್ಲ. ರೋಮವು ಶಿವಲಿಂಗವಾಗಿ ಉದ್ಭವಿಸಲು ಪುರುಷಾಮೃಗವು ಶಿವನನ್ನು ಅರ್ಚಿಸಲು ಆರಂಭಿಸಿತು. ಭೀಮನು 1 ಯೋಜನ ದಾರಿಯನ್ನು ಓಡಿ ಕ್ರಮಿಸಿದನು. ಪುರುಷಾಮೃಗವು ಶಿವನನ್ನು ಅರ್ಚಿಸಿ ಭೀಮನನ್ನು ಕಾಣದೆ ಅವನ ಬೆನ್ನು ಹತ್ತಿ ಹೋಗಿ ಅವನಿಂದ ಮುಂದೆ ನಡೆದು ಅವನ ಕಾಲನ್ನು ಹಿಡಿಯಲು ಹೋಯಿತು. ಭೀಮನು ಇನ್ನೊಂದು ರೋಮವನ್ನು ನೆಲಕ್ಕೆಸೆಯಲು ಶಿವಲಿಂಗವು ಉದ್ಭವವಾಯಿತು. ಪುರುಷಾಮೃಗವು ಶಿವಲಿಂಗವನ್ನು ಕಂಡು ಅರ್ಚಿಸಿ, ತ್ರಿಪುರಾರಿ, ರುಂಡಮಾಲಾಧರ, 3 ಲೋಕಗಳ ಮುನಿಗಳಿಂದ ವಂದಿತನೆ, ಬಾಲಚಂದ್ರಧರನೆ, ಪ್ರಚಂಡ ಸೂರ್ಯಪ್ರಕಾಶನೆ, ಅಜ್ಞಾನವೆಂಬ ಕತ್ತಲನ್ನು ನಾಶಪಡಿಸುವವನೇ, ನಿನಗೆ ಜಯವಾಗಲಿ ಎಂದು ಭೀಮನನ್ನು ಮತ್ತೆ ಬೆಂಬತ್ತಿತು.